ಮರುಗದ ಗಿಡ, ಮರ್ಜೋರಾಮ್ ಅಥವಾ ಮಾರ್ವ ತುಳಸಿ ಎಂದು ಕರೆಯಲ್ಪಡುವ ಈ ಗಿಡವನ್ನು ಅಲಂಕಾರಕ್ಕಾಗಿ ಬಳಸ್ತಾರೆ. ಇದು ಪರಿಮಳಕ್ಕೆ ಹೆಸರುವಾಸಿಯಾದ ಗಿಡ, ಆದರೆ ಅನೇಕರಿಗೆ ಇದರ ಗುಣಗಳ ಬಗ್ಗೆ ಗೊತ್ತಿಲ್ಲ. ಮರುಬಕ ಎಂದು ಸಂಸ್ಕೃತದಲ್ಲಿ ಕರೆಯಲ್ಪಡುವ ಈ ಗಿಡವನ್ನು ಪ್ರಾಚೀನ ಕಾಲದಿಂದಲೂ ಔಷಧವಾಗಿ ಉಪಯೋಗಿಸಲಾಗ್ತಿದೆ. ಹಲವರು ಇದರ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಶೇಖರಿಸಿ ಇಡ್ತಾರೆ. ಈ ಎಲೆಗಳನ್ನು ಚೆನ್ನಾಗಿ ಕುದಿಸಿ ಎಣ್ಣೆಯನ್ನು ತೆಗೆಯಲಾಗತ್ತೆ. ಮೊದಲಿಗೆ ಮರುಗದ ಎಲೆಗಳಿಂದ ತಯಾರಿಸಿದ ಕಷಾಯದಿಂದ ಏನೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಎನ್ನುವುದನ್ನು ನೋಡೋಣ. ನಿಮಗೆ ರೋಗ ನಿರೋಧಕ ಶಕ್ತಿಯ ಕೊರತೆ ಇದ್ದಲ್ಲಿ ದಿನನಿತ್ಯ ಮರುಗದ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ಕುಡಿದ್ರೆ ವಾಸಿಯಾಗತ್ತೆ. ಶೀತ, ನೆಗಡಿ ಮತ್ತು ಜ್ವರ ಪ್ರಾರಂಭವಾಗುತ್ತಿದ್ದಂತೆ ಈ ಎಲೆಗಳಿಂದ ತಯಾರಿಸಿದ ಕಷಾಯಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿದರೆ ಸಮಸ್ಯೆ ಉಲ್ಬಣವಾಗುವುದನ್ನು ತಡೆಯಬಹುದಲ್ಲದೆ ಸಮಸ್ಯೆ ಶೀಘ್ರ ಪರಿಹಾರವಾಗಲು ಸಹಾಯ ಮಾಡುತ್ತೆ. ಕಾಫಿ ಅಥವಾ ಚಹಾವನ್ನು ಕುಡಿಯುವ ಬದಲು ಈ ಗಿಡದ ಕಷಾಯವನ್ನು ದಿನನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಕುಡಿದಲ್ಲಿ ಮನಸ್ಸು ಸಮಾಧಾನದಿಂದ ಇರುತ್ತೆ. ಕೆಲಸದ ಒತ್ತಡದಿಂದ ಬಳಲುತ್ತಿರುವವರು 1 ಲೋಟ ಈ ಕಷಾಯವನ್ನು ಕುಡಿದು ನೋಡಿ. ಒತ್ತಡವನ್ನು ಸಹಿಸುವ ಶಕ್ತಿ ನಿಮಗೆ ಬರುತ್ತೆ. ಆಗಾಗ ತಲೆನೋವು, ಮೈಕೈ ನೋವಿನಿಂದ ಬಳಲುತ್ತಿರುವವರಿಗೆ ಈ ಕಷಾಯ ಅತ್ಯಂತ ಉಪಯುಕ್ತ. ರಾತ್ರಿ ವೇಳೆ ಗಾಢ ನಿದ್ರೆಯಲ್ಲಿರುವಾಗ ಸ್ನಾಯುಗಳ ಸೆಳೆತಕ್ಕೆ ಎಚ್ಚರಿಕೆಯಾಗುವವರು ಮಲಗುವ ಮುನ್ನ ಮರುಗದ ಎಲೆಗಳಿಂದ ತಯಾರಿಸಿದ ಬಿಸಿ ಬಿಸಿ ಕಷಾಯವನ್ನು ಕುಡಿದು ಮಲಗಿದ್ರೆ ಸಾಕು, ಸಮಸ್ಯೆ ಪರಿಹಾರವಾಗುತ್ತೆ. ಮರುಗದ ಕಷಾಯವನ್ನು ಕುಡಿಯುವವರಿಗೆ ಜೀರ್ಣಕ್ರಿಯೆಯು ಚೆನ್ನಾಗಿರುತ್ತೆ. ಮಲಬದ್ಧತೆಯಿಂದ ಒದ್ದಾಡುತ್ತಿರುವವರಿಗೆ ಈ ಕಷಾಯ ಪರಿಹಾರ ನೀಡುತ್ತೆ. ಊಟ ತಿಂಡಿ ತಿಂದ ಕೂಡಲೇ ಹೊಟ್ಟೆ ಉಬ್ಬರ, ತೇಗು ಮತ್ತು ಆಲಸ್ಯ ಕಂಡು ಬಂದಲ್ಲಿ ಶೀಘ್ರ ಪರಿಹಾರಕ್ಕಾಗಿ ಮರುಗದ ಕಷಾಯವನ್ನು ಕುಡಿಬೇಕು. ದಿನನಿತ್ಯ ಈ ಗಿಡದ 1-2 ಹಸಿ ಎಲೆಗಳನ್ನು ತಿಂದಲ್ಲಿ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆಯ ಅಂಶ ಕಡಿಮೆಯಾಗುತ್ತೆ ಅಂತ ಸಂಶೋಧನೆಗಳು ತಿಳಿಸಿವೆ. ರಕ್ತದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾದಲ್ಲಿ ಮರುಗದ ಕಷಾಯವನ್ನು ಕುಡಿಬೇಕು. ಇದರ ಕಷಾಯ ಕುಡಿಯುವುದರಿಂದ ನಮ್ಮ ಮೂತ್ರಪಿಂಡಗಳ ಶುದ್ಧೀಕರಣವಾಗುತ್ತೆ ಹಾಗೂ ದೇಹದಲ್ಲಿ ಅಧಿಕ ಪ್ರಮಾಣದಲ್ಲಿ ಶೇಖರಣೆಯಾದ ನೀರನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಇನ್ನು ಮರುಗದ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಬಿಸಿನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ವೃದ್ಧಿಸಿ ಮುಖದಲ್ಲಿ ಕಂಡುಬರುವ ಮೊಡವೆಗಳ ಶಮನವಾಗುತ್ತೆ. ಈ ಪುಡಿಯನ್ನ ಲೋಳೆ ಸರದೊಂದಿಗೆ ಕಲಸಿ ಹಚ್ಚಿದರೆ ಚರ್ಮದ ಸುಕ್ಕುಗಟ್ಟುವಿಕೆ ಕಡಿಮೆಯಾಗುತ್ತೆ. ಮರುಗದ ಪುಡಿಯನ್ನ ಬಿಸಿನೀರಿನಲ್ಲಿ ಕಲಸಿ ತಲೆ ಕೂದಲುಗಳ ಬುಡಕ್ಕೆ ಲೇಪಿಸಿದರೆ ಕೂದಲು ಗಾಢವಾಗಿ ಕಾಂತಿಯುತವಾಗಿ ಬೆಳೆಯುತ್ತೆ. ಒಸಡುಗಳ ನೋವು, ಬಾವು ಇದ್ದಲ್ಲಿ ಈ ಪುಡಿಯನ್ನ ಸ್ವಲ್ಪ ಉಪ್ಪು ಮತ್ತು ನೆಲ್ಲಿಕಾಯಿ ಪುಡಿಯೊಂದಿಗೆ ಮಿಶ್ರಣ ಮಾಡಿ ಹಲ್ಲು ಮತ್ತು ಒಸಡುಗಳಿಗೆ ತಿಕ್ಕಿ ಬಿಸಿನೀರಿನಲ್ಲಿ ತೊಳೆದರೆ ಸಮಸ್ಯೆ ಪರಿಹಾರವಾಗುತ್ತೆ. ಮರುಗದ ಎಣ್ಣೆಯನ್ನು ಸ್ವಲ್ಪ ಎಳ್ಳೆಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಸಂಧಿಗಳಿಗೆ ಹಚ್ಚಿದರೆ ಬಾವು, ನೋವು ಶೀಘ್ರ ಪರಿಹಾರವಾಗುತ್ತೆ. ಈ ಎಣ್ಣೆಯನ್ನ ಗಾಯದ ಮೇಲೆ ಹಚ್ಚಿದರೆ ಗಾಯವೂ ಕೂಡ ಶೀಘ್ರ ಪರಿಹಾರವಾಗುತ್ತೆ. ಮರುಗದ ಕಷಾಯವನ್ನ ಸೇವಿಸುವಾಗ ಗರ್ಭಿಣಿಯರು ಮತ್ತು ಹೊಟ್ಟೆ ಹುಣ್ಣಿನಿಂದ ಬಳಲುವವರು ವೈದ್ಯರ ಸಲಹೆಯ ಮೇರೆಗೆ ಉಪಯೋಗಿಸಬೇಕು.